ಕೇವಲ 2-3 ದಶಕಗಳ ಹಿಂದೆ ನಮ್ಮ ಸುತ್ತಮುತ್ತ ಕಣ್ಣು ಹಾಯಿಸಿದರೆ ನಿಸರ್ಗ ಸೃಷ್ಟಿಸಿದ ಈ ಅದ್ಭುತ ಪರಿಸರದ ಸೊಬಗನ್ನು ಕಂಡು ಮನಸ್ಸು ಉಲ್ಲಾಸವಾಗುತ್ತಿತ್ತು. ಪರಿಸರದ ಮಡಿಲಲ್ಲಿ ಅರಳಿ ನಳನಳಿಸುವ ವಿಕಸಿತ ಸುಮಗಳು, ಹಚ್ಚ ಹಸುರಿನ ವೃಕ್ಷ ಸಂಕುಲಗಳು, ಚಿಲಿಪಿಲಿಗುಟ್ಟುವ ಪಕ್ಷಿಗಳು, ವನ್ಯಜೀವಿಗಳು, ಪ್ರಶಾಂತವಾಗಿ ಹರಿಯುವ ನದಿಗಳು, ನಯನ ಮನೋಹರ ರುದ್ರರಮಣೀಯ ಜಲಪಾತಗಳು ಆಹ್ಲಾದಕರವಾಗಿ ಮನುಕುಲಕ್ಕೆ ಪರಮಾನಂದವನ್ನು ತರುತ್ತಿತ್ತು. ಆದರೆ ಮಾನವನ ಅತಿಯಾದ ಆಸೆ, ಸ್ವಾರ್ಥ ಮತ್ತು ಅಭಿವೃದ್ಧಿಗಾಗಿ ಕ್ರಮೇಣ ಪರಿಸರ ಕಲುಷಿತವಾಗತೊಡಗಿತು. ಪ್ರಕೃತಿ ಪ್ರತಿಯೊಬ್ಬ ಮನುಷ್ಯನ ಅಗತ್ಯಗಳನ್ನು ಪೂರೈಸುತ್ತದೆಯೇ ಹೊರತು ಆತನ ದುರಾಸೆಯನ್ನಲ್ಲ. ಮಾನವನ ದುರಾಸೆಯಿಂದ ನಿಸರ್ಗದ ಮೇಲೆ ಪ್ರತಿನಿತ್ಯ ಪ್ರತಿ ಕ್ಷಣ ಕ್ರೌರ್ಯ ಮೆರೆಯುತ್ತಲೇ ಬಂದಿದ್ದಾನೆ. ಎಷ್ಟರ ಮಟ್ಟಿಗೆ ಎಂದರೆ ಖ್ಯಾತ ಬರಹಗಾರ, ಪರಿಸರ ಪ್ರೇಮಿ, ಮಲೆನಾಡಿನ ಮಡಿಲಲ್ಲಿ ತನ್ನ ಬದುಕನ್ನು ಕಳೆದ ಶ್ರೀ ಪೂರ್ಣಚಂದ್ರ ತೇಜಸ್ವಿ ಈಗ ಕಾಡುಗಳಿಲ್ಲದ, ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣುತ್ತದೆ ಎಂದು ಬಹುಕಾಲದ ಹಿಂದೆಯೇ ಕಳವಳ ವ್ಯಕ್ತಪಡಿಸಿದ್ದರು. ತಾಂತ್ರಿಕ ಪ್ರಗತಿಯ ನೆಪದಲ್ಲಿ ವಿಪರೀತಕ್ಕೆ ಹೋಗುತ್ತಿದ್ದೇವೆ. ಇಂದು ಹೊಸ ತಂತ್ರಜ್ಞಾನ ಎನ್ನುವುದು ನಾಳೆಗೆ ಅಪ್ರಸ್ತುತವಾಗುತ್ತಿದೆ. ಕಾರ್ಪೊರೇಟ್ ಆಧಾರಿತ ಮತ್ತು ತಂತ್ರಜ್ಞಾನ ಆಧಾರಿತ ಕೃಷಿಗೆ ಆದ್ಯತೆ ನೀಡಿದ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೃಷಿ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ಹವಾಮಾನ ವೈಪರೀತ್ಯವನ್ನು ಸಮಗ್ರವಾಗಿ ನೋಡಲು ಸಾಧ್ಯವಾಗದೇ ಇರುವುದು ಸಮಸ್ಯೆಗೆ ಮೂಲ ಕಾರಣವಾಗಿದೆ. ಪರಿಸರದ ಸಮಗ್ರ ದೃಷ್ಟಿಕೋನದ ವೈಜ್ಞಾನಿಕ ಅರಿವು, ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಷ್ಕಾರದ ಆವಿಷ್ಕಾರ ಇಂದಿಗೆ ಅತ್ಯಗತ್ಯವಾಗಿದೆ. ನಗರೀಕರಣದಿಂದ ನಗರಗಳು ಕಾಂಕ್ರೀಟ್ ಕಾಡು ಮತ್ತು ನಿವೇಶನಗಳ ಗೂಡಾಗಿದೆ. ಕಸದ ರಾಶಿಯಿಂದಾಗಿ ಪರಿಸರ ಗಬ್ಬು ನಾರುತ್ತಿದೆ. ಕೈಗಾರಿಕೆಗಳು ಕೃಷಿ ಭೂಮಿಗೆ ಕಾಲಿಟ್ಟಿವೆ. ಅವುಗಳ ವಿಷಪೂರಿತ ತ್ಯಾಜ್ಯ ನೀರು ಜಲಮೂಲಗಳಿಗೆ ಸೇರಿ ಜಲಚರಗಳು ಸಾವನ್ನಪ್ಪುತ್ತಿವೆ. ಓಜೋನ್ ಪದರಕ್ಕೆ ಹಾನಿಯಾಗಿ ಉರಿ ಬಿಸಿಲು ಮನುಷ್ಯನ ನೆತ್ತಿ ಸುಡುತ್ತಿದ್ದರೆ ಭೂಗರ್ಭದ ಬಿಸಿ ಏರುತ್ತಿದೆ. ಹಿಮಪರ್ವತ ಕರಗಿ ಸಮುದ್ರದ ಮಟ್ಟ ಏರುತ್ತಿದೆ. ಪರಿಶುದ್ಧ ಗಾಳಿಯಿಲ್ಲದೆ ಉಸಿರಾಡಲು ಪರದಾಡುವ ಸ್ಥಿತಿ ಬಂದೊದಗಿದೆ. ವೃಕ್ಷಗಳ ಹನನದಿಂದ ಅರಣ್ಯಗಳೇ ನಾಶವಾಗಿ ವನ್ಯಜೀವಿಗಳು ಕೃಷಿ ಭೂಮಿ, ಜನವಸತಿಗಳಿಗೆ ನುಗ್ಗುತ್ತಿವೆ. ಇದು ಮಾನವ ಮತ್ತು ವನ್ಯಮೃಗಗಳ ಘೋರ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಿದೆ. ಬೆಟ್ಟಗುಡ್ಡಗಳು ಅತಿವೃಷ್ಟಿಗೆ ನೆಲಸಮವಾಗುತ್ತಿವೆ. ಮೇಘ ಸ್ಫೋಟಗೊಂಡು ಮಹಾದುರಂತಗಳಿಗೆ ಕಾರಣವಾಗಿವೆ. ಕರಾವಳಿಗಳಲ್ಲಿ ಸುನಾಮಿ, ಭೂಕಂಪ, ಕೃಷಿಗೆ ಅತಿಯಾದ ರಾಸಾಯನಿಕಗಳ ಬಳಕೆ, ಆಹಾರ ಪದಾರ್ಥಗಳು ವಿಷಕಾರಿಯಾಗಿ ಪ್ರಸ್ತುತ ಮುಂದುವರಿದ ನಾಗರಿಕ ಸಮಾಜ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ಹವಾಮಾನ ವೈಪರೀತ್ಯಗಳಂತಹ ಸಮಸ್ಯೆಗಳಿಂದ ತತ್ತರಿಸಿ ಹೋಗುತ್ತಿವೆ. ಅಶಕ್ಯಂ ಪ್ರಕೃತೇಃ ಋತೇ ಜೀವನಂ. ಪರಿಸರವಿಲ್ಲದೆ ಮಾನವನಿಲ್ಲ ಎಂಬುದು ಪ್ರಾಚೀನ ಕಾಲದಿಂದಲೂ ಪ್ರಚಲಿತ ವಿಚಾರ. ಆದರೂ ಎಲ್ಲರ ದಿವ್ಯ ನಿರ್ಲಕ್ಷ್ಯ ನಮ್ಮಲ್ಲಿ ಇಂದಿಗೂ ಕೂಡ ಗಂಭೀರವಾದ ಪರಿಸರ ಕಾಳಜಿ ಮತ್ತು ಪ್ರೇಮ ಮೂಡದಿರುವುದು ಅಚ್ಚರಿ ಹಾಗೂ ಆತಂಕಕಾರಿ ವಿಷಯವಾಗಿದೆ. ವಸ್ತುಗಳ ಪುನರ್ಬಳಕೆಗೆ ಆದ್ಯತೆ, ಪರಿಸರ ಸ್ನೇಹಿ ಉತ್ಪನ್ನಗಳ ಬಳಕೆ, ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ,
ತ್ಯಾಜ್ಯಗಳ ಸಮರ್ಪಕ ವಿಲೇವಾರಿ, ನೈಸರ್ಗಿಕ ಶಕ್ತಿಯ ಸಮರ್ಪಕ ಬಳಕೆ, ಗಿಡಗಳನ್ನು ನೆಟ್ಟು ಅವುಗಳ ಪೋಷಣೆ, ಇಂಗುಗುಂಡಿಗಳ ನಿರ್ಮಾಣ, ಮಳೆನೀರು ಕೊಯ್ಲು. ಅನಿವಾರ್ಯವಾದಲ್ಲಿ ಮಾತ್ರ ಮರಗಳನ್ನು ಕಡಿಯಬೇಕು. ಪ್ರತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸಬೇಕು. ವೃಕ್ಷ ಸಂಪತ್ತು ಮತ್ತು ಅರಣ್ಯ ಪ್ರದೇಶದ ವಿಸ್ತರಣೆ ಹೆಚ್ಚಿಸುವುದರಿಂದ ಪರಿಸರ ಮಾಲಿನ್ಯ ಮತ್ತು ಅದರ ದುಷ್ಪರಿಣಾಮಗಳ ನಿಯಂತ್ರಣ ಸಾಧ್ಯವಿದೆ. ಪ್ರಕೃತಿಯಿಂದಾಗಿ ನಾವೇ ಹೊರತು ನಮ್ಮಿಂದ ಪ್ರಕೃತಿಯಲ್ಲ ಎಂಬ ಪರಿಜ್ಞಾನ ನಮ್ಮದಾಗಬೇಕು. ಉಸಿರಿಗೆ ಹಸಿರು ಬೇಕು, ಹಸಿರಿಗೆ ಪರಿಸರ ಕಾಳಜಿ ಇರಬೇಕು. ಪ್ರತಿ 6 ಸೆಕೆಂಡಿಗೆ ಭೂಮಿಯಲ್ಲಿ 1 ಫುಟ್ಬಾಲ್ ಕ್ರೀಡಾಂಗಣದಷ್ಟು ವಿಸ್ತೀರ್ಣವಾದ ಅರಣ್ಯವನ್ನು ಕಳೆದುಕೊಳ್ಳುತ್ತಿದ್ದೇವೆ ಮತ್ತು ಕಳೆದ 1 ಶತಮಾನದಲ್ಲಿ ನಾವು ಅರ್ಧದಷ್ಟು ಅರಣ್ಯ ಪ್ರದೇಶಗಳನ್ನು ನಾಶಪಡಿಸಿದ್ದೇವೆ ಎಂದರೆ ಮನುಕುಲದಿಂದ ಎಂತಹ ಘೋರ ಅಪರಾಧವೆಸಗಿದೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕಾದ ಸಮಯ ಇಂದು ಅನಿವಾರ್ಯವಾಗಿದೆ. ಜಾಗತಿಕ ತಾಪಮಾನ ಏರಿಕೆಯು 1.5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳಕ್ಕೆ ಸೀಮಿತವಾಗಿದ್ದರೂ ಸಹ ವಿಶ್ವದ 50% ಹವಳದ ದಿಬ್ಬಗಳು ಈಗಾಗಲೇ ನಶಿಸಿ ಹೋಗಿವೆ ಮತ್ತು 2050ರ ವೇಳೆಗೆ 90% ಹವಳದ ದಿಬ್ಬಗಳು ನಾಶವಾಗಬಹುದು. ಇಂದು ಪರಿಸರ ಮಾಲಿನ್ಯದ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದರೆ ಸುಮಾರು 2 ಶತಕೋಟಿ ಜನರಿಗೆ ಶುದ್ಧ ಕುಡಿಯುವ ನೀರು ದೊರೆಯುತ್ತಿಲ್ಲ. ಈ ಪರಿಸರ ಸಮಸ್ಯೆಯು ಭೀಕರ ಮತ್ತು ಜಾಗತಿಕ ಸಮಸ್ಯೆಯಾಗಿರುವುದರಿಂದ ಅದರ ಪರಿಹಾರಕ್ಕಾಗಿ ಇಡೀ ಜಗತ್ತು ಒಗ್ಗೂಡಬೇಕಿದೆ. ಪ್ರತಿಯೊಬ್ಬರ ಸಂಘಟಿತ ಸಮಗ್ರ ಪ್ರಯತ್ನದಿಂದ ಮಾತ್ರ ಈ ಸಮಸ್ಯೆಯನ್ನು ನಿಭಾಯಿಸಲು ಸಾಧ್ಯ. ಹೀಗಾಗಿ ಪ್ರತಿಯೊಬ್ಬರಲ್ಲೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ಪ್ರತಿ ವರ್ಷ ವಿವಿಧ ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗುತ್ತದೆ. ವಿಶ್ವಾದ್ಯಂತ 140ಕ್ಕೂ ಹೆಚ್ಚು ದೇಶಗಳು ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿವೆ. ಪೃಥ್ವಿಯ ಮೇಲೆ ಮನುಕುಲದ ಉಳಿವಿಗಾಗಿ, ನಮ್ಮ ಮುಂದಿನ ಪೀಳಿಗೆಯ ಸುಂದರವಾದ ಬದುಕಿಗಾಗಿ ಆರೋಗ್ಯಕರ, ಆಹ್ಲಾದಕರ ಪ್ರಾಕೃತಿಕ ಸಂಪತ್ತನ್ನು ನೀಡೋಣ. ನಮ್ಮ ಸುತ್ತಲಿನ ಹಸಿರನ್ನು ಪ್ರೀತಿಸೋಣ, ಪೋಷಿಸೋಣ, ಉಳಿಸೋಣ. ಸರ್ವರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು.